ಹೋಗೋಣ ಸನಿಯಾ ನಡಿ ಹೋಗೋಣ ತಮ್ಮನ ಇಲ್ಲ ಹೋದ್ಲ ಬಾ ಆಕೆ ಬಂದಂದ್ರೆ ಹಾಂ ಸಾಕು ಎರಡು ಐಟಮ್ ತರೋದು ಹಾಲು ಮತ್ತು ಏನದು ಮಿಲ್ಕ್ ಮ್ಯಾಡ್ ಇವ ಎರಡು ಸನಿ ತತ್ತಿ ಅಂಗಡಿಗೆ ಹೋಗೋಣ ಇಲ್ಲೇ ಹೋಗೋಣ ತತ್ತಿ ಅಂಗಡಿಗೆ ಅಲ್ಲಿ ಐಸ್ ಕ್ರೀಮ್ ಚಲೋ ಸಿಗ್ತಾವೆ ನಾವು ಹೊಂಟ್ರದ ಐಸ್ ಕ್ರೀಮ್ ತರಕಲ್ಲ ಹಾಲು ಮಿಲ್ಕ್ ಮ್ಯಾಡ್ ತರಕಂತ ಹೇಳಿ ನಮಗೆ ಯಾವತ್ತೂ ಕರ್ಕೊಂಡು ಹೋಗಿಲ್ಲ ಹೋಗಿ ತಗೊಳ್ಳೋದು ಹೌದಲ್ಲ ಸೊ ನೋಡಪ್ಪ ನಾಳೆ ಅಂತೂ ಬಕ್ರೀದ್ ಐತಿ ಸೊ ಹಂಗಾಗಿ ಬೆಳಿಗ್ಗೆ ಅಂತೂ ಅಷ್ಟು ಜಲ್ದಿ ಅಂತೂ ಯಾವ ಅಂಗಡಿನೂ ತೆಗೆದಿರಂಗಿಲ್ಲ ನಾವೇನು ತೊಗೊಂಬಂದು ಇಟ್ಕೊಂಡ್ರೆ ರಾತ್ರಿನ ತೊಗೊಂಬಂದು ಇಟ್ಕೋಬೇಕು ಹಾಲು ಮಿಲ್ಕ್ ಮ್ಯಾಡ ಅಂಥೇಳಿ ನಾನು ನಿನ್ನೆ ರೇಷನ್ ತೊಗೊಂಬಂದು ನಾನು ನೆನಪು ಮಾಡಿತ್ತು ನನಗೆ ಮಿಲ್ಕ್ ಮ್ಯಾಡ್ ತೊಗೊಂಬರಕ ನೀನು ಪಪ್ಪ ತಿಂದು ಖಾಲಿ ಮಾಡಿ ಗಿಡರ ರಾತ್ರಿ ಅಂಥೇಳಿ ನಾ ತೊಗೊಂಬರ್ಲಿಲ್ಲ ಗೊತ್ತಾನ ನಿಮ್ಮ ಸಂಬಂಧ ಇಲ್ಲ ಇಲ್ಲ ನಾವೇನಾದ್ರೂ ಮಾಡೋದಿದ್ರೆ ತಿನ್ನೋದಿಲ್ಲ ದಿನ ಮಾಡಾದ್ಮೇಲೆ ಉಳಿತೈತಲ್ಲ ಅವಾಗ ತಿಂತೇವೆ ನಾವು ಅಯ್ಯೇ ಗೊತ್ತಾಯ್ತು ಬಾ ನಿಮ್ಮದು ಚಾಳಿ ಈಗ ಅದಕ್ಕೆ ತೊಗೊಂಬರಕ್ಕೆ ಹೊಂಟೀವಿ ನೋಡ್ರಿ ಅವ ಎರಡು ಐಟಮ್ ಹಾಲು ಯಾಕಂದ್ರೆ ಸುರ್ಕೊಂಬನ ಬೆಳಗ್ಗಿನ ಜಲ್ದಿನ ಮಾಡಿಬಿಡ್ತೀನಿ ನಾನು ಲೋಗಿ ಎಲ್ಲ ಅಡುಗೆ ಮಾಡಿಕ್ಯಂದ್ವಿ ಅಂತಂದು ಹೇಳಿದ್ರೆ ಅಲ್ಲಿಗೆ ಆಕತ್ತೆ ಟೈಮ್ ನಮಾಜಿನ ಟೈಮಿಗೆ ಅಂದ್ರೆ ಎಲ್ಲ ಆಗಿಬಿಡ್ಬೇಕು ಅಡುಗೆ ಆಮೇಲೆ ಗಂಡು ಮಕ್ಳನ್ನು ಹೋಗ್ತಾರೆ ನಾವು ನಮಾಜ್ ಮಾಡ್ಕೊಳಕ್ಕೆ ಬರ್ತೈತಿ ಇಲ್ಲಾಂದ್ರೆ ಅಡುಗೆ ಒಳಗೆ ಬಿಟ್ಬಿಟ್ವಿ ಅಂದ್ರೆ ಟೈಮ ಇದಾಗಿಲ್ಲ ಲಗು ಎದ್ದು ಎಲ್ಲ ನಾಳೆ ಅಡುಗೆ ಮಾಡಬೇಕು ಹಂಗಾಗಿ ರಾತ್ರಿನ ಎಲ್ಲನೂ ಪ್ರಿಪ್ರೇಷನ್ ಮಾಡೋದು ನೋಡಿ ಈಗ ನೋಡ್ರಿ ನಾವು ಇಲ್ಲಿ ತತ್ತಿ ಅಂಗಡಿ ಬಂದಿದ್ದೆ ಫಸ್ಟ್ ಅಲ್ಲಿ ನೋಡಿದ್ರೆ ಮಿಲ್ಕ್ ಮಾಡೋ ಇಲ್ಲ ಅಂತ ಹಾಲೂ ಇಲ್ಲ ಅಂತ ಹಾಲು ಬರೋಕೆ ಇನ್ನೂ ಒಂದು ತಾಸು ಬೇಕಂತೆ ಹಾಗಾಗಿ ನಾವು ಇಲ್ಲೊಂದು ಅಂಗಡಿ ಐತಲ್ಲ ಇಲ್ಲೇ ಹೊಂಟೀವಿ ನೋಡ್ರಿ ಅದಕ್ಕೆ ನಾನು ನಿನಗೆ ಹೇಳ್ದೆ ಅಲ್ಲೇ ಹೋಗ್ಬಿಡ ಮಾರೋ ಡೈರೆಕ್ಟ್ ಅಂತೇಳಿ ಅಲ್ಲಿ ಹೋಗೋಕ್ಕೂ ಈಜಿ ಆಗ್ತದೆ ಇದು ಮ್ಯಾಲೆ ಹಿಂಗೆ ದಿಬ್ಬ ಹತ್ತಿ ಬರೋ ಮಟ ಅಂದ್ರೆ ಕಾಲ ನೋವು ಸಾಕಾವು ಇಲ್ಲಿ ಸಂಜೆ ಇಷ್ಟಕ್ಕೊಂದು ಕಾರ್ ಯಾಕೆ ನಿಂದಿರ್ತಾವನ ಹಿಂಗೆ ನೋಡಿ ಅಲ್ಲೇ ಒಂದು ಇದೈತೆ ಬಾ ಕ್ಯಾರ ಮಾಡಕ್ಕೆ ಬರ್ತಾರನ ಅಲ್ಲಿ ಇದಿಲ್ಲ ಹೌದು ಇಲ್ಲಿ ನೋಡ್ರಿ ನಾವಂತ್ರಿ ಈಗ ಅಂಗಡಿ ಒಳಗೆ ಮಿಲ್ಕ್ ಮಾಡಿ ತೊಗೊಂಡ್ವಿ ಅಣ್ಣರ ಹತ್ರ ಇಲ್ಲಿ ಹಾಲಿಲ್ಲ ಅಂತ ಹಾಲು ಖಾಲಿ ಆಗ್ಯಾವು ಮತ್ತು ಅಲ್ಲಿ ನೋಡ್ಬೇಕ್ರಿ ತಳಗೆ ಯಾರು ಹೊಂಟಂದ್ರೆ ಅಲ್ಲೇ ತರ್ಸಕ್ಕೆ ಬರ್ತದೆ ಬಸ್ಸಾನೆ ಅದಿಲ್ಲ ಮುನ್ನ ಅದು ಹೋಗ್ತಿರ್ತಾರಲ್ಲ ಉಪ್ಪುವರು ತರ್ಸಬೇಕಲ್ಲ ಅವ್ರು ತರಿಸ್ತಾರೆ ಅವರು ಪುಪ್ಪವರು ಅವಾಗ ಹೇಳಿದ್ರೆ ಪುಪ್ಪವ್ರಿಗೇನ ಮತ್ತೇನಿಲ್ಲಲ್ಲ ತೊಗೊಳೋದು ಆ ಅಂಗಡಿಗೆ ಕೇಳ್ಕೊಂಡು ಹೋಗೋಣ ಅಲ್ಲೊಂದು ಹತ್ರ ಸಿಕ್ಕರೆ ಚಲೋ ಆಕತಿ ಇಲ್ಲ ಅಂದ್ರೆ ಸಿಕ್ಕತ್ತದಿಲ್ಲ ಎಲ್ಲಿ ಹೋಗಲ್ಲ ಹ್ಞೂ ಅದನ್ನ ಜಂಪರ್ ಆತ ನಿಮಗೂ ಎಲ್ಲ ಆದ್ವಾ ಹ್ಞೂ ಈಗ ಹೊಲಕತ್ತಿದ್ ನಂದ ಏನದ ಈಕೆ ಏನು ಹುಕ್ಕು ಹಚ್ಚ ಕೊಟ್ಟೇನ ಹಾಂ ಹಾಂ ಇವು ತೋಳ ಬೇರೆ ಬಂದವಲ್ಲ ನಸ್ರನ ಅವು ಅಲ್ಮ ಹೂ ಬಂದಲ್ಲ ಅದಕ್ಕೆ ಹಿಂಗೆ ಬಂದತ್ತಲ್ಲ ಮುಂದೆ ಹ್ಞೂ ನಾನು ಹೂ ಅದು ಏಕ ಬಂದತ್ತಂತ ಮಾಡೀನಿ ಟೈಮ್ ನೋಡ್ರಿ ಇವಾಗ 6 ಗಂಟೆ ಆಗಿತ್ತು ರೀ ನಾನು ಎದ್ದೀನಿ ರೀ ಈಗ 5 ಗಂಟೆಗೆ ಇಟ್ಟಿದ್ದೆ ಅಲಾರಾಮ್ ಆಗೇ ಇಲ್ಲರಿ ನನಗೆ ಈಗ ಎಚ್ಚರ ಆತ ಎದ್ದೀನಿ ರೀ ಲಗು ಎಲ್ಲ ಈಗ ಅಂಗಳ ಕಸ ಅದನ್ನೆಲ್ಲ ಹೊಡ್ಕೊಂಡು ಬಾಕ್ಲ ಅದನ್ನೆಲ್ಲ ತೊಳೆದು ನೀರು ಇಟ್ಟೀನಿ ನೀರು ಕಾಯಕ್ಕೆ ಇಟ್ಟೀನಿ ರೀ ನೀರು ಕಾದು ಅಂತಂದು ಹೇಳಿದ್ರೆ ಲಗು ಸ್ನಾನ ಮಾಡಿ ಆಮೇಲೆ ಶುರುಕುಂಬ ಅದನ್ನೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ ನನ್ನಂತ್ರ ಇವಾಗ ಸ್ನಾನ ಆಯ್ತು ಸೀರೆ ಇದನ್ನ ಉಟ್ಕೊಂಡಿದ್ರಿ ನಾನು ಬ್ಲೌಸ್ ಮಾತ್ರ ಹೊಸದ್ರಿ ಇದ್ದಾಗ ಸೀರೆ ಐತ್ರಿ ಅದು ನಮಾಜ್ ಮಾಡೋ ಮುಂದೆ ಉಟ್ಕೊತೀನಿ ನಾನು ಇದು ಮೊನ್ನೆ ನಮ್ಮ ಹೆಸ್ರನ್ನ ತೊಗೊಂಬಂದ್ಲಿ ರೀ ಸೀರೆ ಅವರಿಗೆ ನನ್ನ ಮಗ ಕೂಡ ತೊಗೊಂಬಂದಿದ್ರಿ ಚಚ್ಚೆ ಸೀರೆ ಚಲೋ ಅದಾವು ಕ್ವಾಲಿಟಿ ಚಲೋ ಅದಾವು ಅಂತಂದು ಹೇಳಿ ಅದು ತೊಗೋಬೇಕ್ರೆ ಹಬ್ಬಕ್ಕೆ ಬರ್ತೈತಿ ಮತ್ತು ಬ್ಲೌಸ್ ಹೊಲ್ದು ಕೊಡೋ ಅಂದಿದ್ದೆ ನಿನ್ನೆ ರಾತ್ರಿ ಕುತ್ಕೊಂಡು ಎಷ್ಟು 9:30 10 ಗಂಟೆಗೆ ತವಾಗ ಹೊಲ್ದು ಕೊಟ್ಲ ರೀ ಸಾನೆ ಇದಕ್ಕೆ ಹುಕ್ಕು ಅದನ್ನು ಹಚ್ಚಿದ್ಲಿ ರಾತ್ರಿ ಆಮೇಲೆ ಇವಾಗ ಏನಪ್ಪ ಅಂದ್ರೆ ಲಗು ಶುರುಕುಂಬ ಮಾಡನ್ರಿ ಅದಾದ್ಮೇಲೆ ನೆಕ್ಸ್ಟ್ ಮತ್ತು ಚಿಕನ್ ಪಲ್ಯ ಒಗ್ಗರಣೆ ಅನ್ನೋದನ್ನೆಲ್ಲ ಮಾಡ್ಬೇಕು ಫಸ್ಟ್ ಶುರುಕುಂಬ ಮಾಡ್ತೀನಿ ಹಾಲು ಬಿಸಿ ಇಟ್ಟೀನಿ ಇವು ಟೋಟಲ್ 3 ಲೀಟ್ರ್ ಅದಾವ್ರಿ ಈಗ 3 ಲೀಟ್ರದ್ದು ಹಾಲಿಂದ ಶುರುಕುಂಬ ಮಾಡಾಕತ್ತೀನಿ ನಾನು ಈಗ ಅವೆಲ್ಲ ಚಲೋತ್ನಾಗ ಬಿಸಿ ಆಗಲಿ ಹಾಲು ಆ ಬಳಿಕ ನೆಕ್ಸ್ಟ್ ಸಕ್ಕರೆ ಅದನ್ನೆಲ್ಲ ಹಾಕೊಳ್ಳೋಣ ಇಲ್ಲಿ ಸಕ್ಕರೆ ತೊಗೊಂಡಿನಿ ಆಮೇಲೆ ಇಲ್ಲಿ ಬಾದಾಮು ಗೋಡಂಬಿ ಅದನ್ನೆಲ್ಲನ ಈ ಥರ ಸಣ್ಣಾಗ ಮುರಿದು ಇಟ್ಕೊಂಡಿನಿ ನಾನು ಶುರುಕುಂಬಕ್ಕೆ ಹಾಕಕ್ಕೆ ಇವು ಲಾಸ್ಟಿಗೆ ಫ್ರೈ ಮಾಡಿ ಹಾಕ್ತೀನಿ ರೀ ಹಾಲು ಕುದಿಯಕ್ಕೆ ಬಂದವು ಕುದ್ಮೇಲೆ ಸಕ್ಕರೆ ಹಾಕ್ತೇನೆ ಈ ಹಾಲು ಕುದಿಯಕ್ಕೆ ಬಂದವು ಸಕ್ಕರೆನ ಹಾಕಿಬಿಡ್ತೇನೆ ತಡ್ರಿ ಅಂದ್ರೆ ಹಾಲಿನ ಜೊತೆಗೆ ಸಕ್ಕರೆನ ಕುದ್ದು ಬಿಡ್ತೈತೆ ರೀ ಚಲೋ ಹೊತ್ನಾಗ ಸ್ವೀಟ್ ನೀವು ಎಷ್ಟು ಬೇಕಾದ್ರೆ ಅಷ್ಟು ಹಾಕೋಬೋದು ಕೆಲವೊಬ್ರು ಮಾಡೋರು ಬೆಲ್ಲದ್ದು ಮಾಡ್ತಿರ್ತಾರೆ ನಾವು ಬೆಲ್ಲದ್ದು ಮಾಡಿಲ್ಲ
ಆಮೇಲೆ ಸ್ವಲ್ಪ ನೋಡ್ಕೊಂಡು ಸಕ್ಕರೆ ಹಾಕಿದ್ರೆ ಆತ್ರಿ. ಈಗ ಕೈ ಇವು ಶಾವಿಗೆ ಶಿರ್ಕುಂಬ ಮಾಡವು ನಾವು ರಂಜಾನ್ ಹಬ್ಬದಾಗ ತಂದುಬಿಡ್ತೀವಿ. 2 ಹಬ್ಬಕ್ಕೆ ಹಾಕವು ಅಂತಂದು ಹೇಳಿ ಮತ್ತು ಬಕ್ರಿ ಹಬ್ಬದಾಗ ಏನು ತೊಗೊಂಬರಂಗಿಲ್ಲ. ಶಿರ್ಕುಂಬ ಸಾಮಾನು ರಂಜಾನ್ ಹಬ್ಬದಾಗನ ಸ್ವಲ್ಪ ಎಲ್ಲ ಹೆಚ್ಚಿಗೆ ತೊಗೊಂಬಂದು ಇಟ್ಕೊಂಡ್ಬಿಟ್ಟಿರ್ತೀವಿ. ಇವನ್ನೊಂದು 2-3 ಸೀಡು ತೊಗೊಂಬಂದು ಇಟ್ಬಿಟ್ಟಿರ್ತೀವಿ. ಈಗ ಹಚ್ಚಿರ್ತಾರೆ ಬಿಡ್ರಿ ಅಲ್ಲಿ ಶಾ ಬಜಾರ್ದೊಳಗೆ. ಆದ್ರೆ ನಾವು ಹೋಗೋದಲ್ರಿ ತರಕ್ಕೆ, ಯಾಕಂದ್ರೆ ತೊಗೊಂಬಂದು ಇಟ್ಕೊಂಡ್ಬಿಟ್ಟಿರ್ತೀವಲ್ರಿ. ಈ ಥರ ತಳ್ಳಿಗಿರ್ಬೇಕು ನೋಡಿರಿ ಶಿರ್ಕುಂಬ ಮಾಡವು, ಅಂದ್ರೆ ಶಿರ್ಕುಂಬ ಟೇಸ್ಟ್ ಆಕತ್ರಿ. ಅವು ದಪ್ಪನ ಶಾವಿಗೆ ಮಾಡಕತ್ತಿದ್ದು ಅಂತ ಹೇಳಿದ್ರೆ ಇಷ್ಟು ದಪ್ಪ ಇದು ಆದಂಗೆ ಆಗ್ತೈತೆ ಅದು ಶಾವಿಗೆ ಪಾಯಸ ಆದಂಗೆ ಗಟ್ಟಿ. ಶಿರ್ಕುಂಬ ಮಾಡೋಕೆ ಎಂಥ ಶಾವಿಗೆನ ಆಗ್ಬೇಕು. ಅಂಗಡಿ ಒಳಗೆ ಕೊಡ್ತಾರೆ, ಶಿರ್ಕುಂಬ ಮಾಡೋ ಶಾವಿಗೆ ಕೊಡ್ರಿ ಕಳ್ಳನೆ ಅಂತ ಹೇಳಿದ್ರೆ ಕೊಡ್ತಾರೆ. ಈ ಥರ ಸಣ್ಣಗೆ ಮುರ್ಕೋಬೇಕು. ಇವೇನು ಭಾಳ ಹಿಡಿಯಂಗಿಲ್ಲ ರೀ. ಭಾಳ ಹಾಕಿದ್ವಿ ಅಂತ ಹೇಳಿದ್ರೆ ಗಟ್ಟಿ ಆಗ್ಬಿಡ್ತದೆ ಶಿರ್ಕುಂಬ ಗಟ್ಟಿ ಆಗಬಾರ್ದು. ಸ್ವಲ್ಪ ಎತ್ತಿಂದ ಕುಡಿಯಂಗೆ ಆಗ್ಬೇಕ್ರಿ ಅದು ಪಟ್ಟದೊಳಗೆ ಹಾಕ್ಕೊಂಡು. ಹಾಲು ಕುದ್ಮೇಲೆ ಶಾವಿಗೆ ಹಾಕಿದ್ ನೋಡ್ರಿ. ಇದಕ್ಕೆ ಅಮ್ಮ ಮತ್ತು ಅಕ್ಕಿ ನೆನೆ ಇಟ್ಟಿರ್ತಾರೆ ರೀ. ಆಮೇಲೆ ಒಣ ಕೊಬ್ಬರಿನ ಸ್ವಲ್ಪ ರುಬ್ಬಿ ಅದನ್ನೆಲ್ಲ ಹಾಕ್ತಾರೆ ರೀ. ನಾವು ಏನು ಹಾಕಂಗಿಲ್ಲ ರೀ, ಅಕ್ಕಿ ರುಬ್ಬಿನ ಹಾಕಂಗಿಲ್ಲ, ಏನಿಲ್ಲ. ಒಣ ಕೊಬ್ಬರಿನ ಹಾಕಂಗಿಲ್ಲ ನಾವು. ಹಾಲೊಳಗೆ ಇಷ್ಟ ಅದನ್ನೆಲ್ಲ ಹಾಕಿ ಮಾಡಿಬಿಡ್ತೀವಿ ನಾವು. ಆತನ ಶಿರಕುರ್ಮ ಹಾಗಾಗತ್ತೈತ್ರಿ. ಯಾವಾಗಿದ್ದಿ ಬೆಳಿಗ್ಗೆ ನೀನು? ಬೆಳಿಗ್ಗೆ 6 ಗಂಟೆಗೆ. ಇದು ಮಿಲ್ಕ್ ಮೇಡಲ್ಲ? ಹಾಂ. ಯಾಕೆ ಡಬ್ಬಿ ತಿಂದಿಲ್ಲ? ಡಬ್ಬಿ ಇದ್ದಿದ್ದಿಲ್ಲ ಅಂತವು, ಡಬ್ಬಿ ಪ್ಯಾಕೆಟ್ ಬಂದವಂತ, ಅದಕ್ಕೆ ತೊಗೊಂಡು. ಇವಾಗ ಬೆಸ್ಟ್ ಹೇಳ. ಇದಕ್ಕೆ ಹೇಳ್ರಿ, ಇದಕ್ಕೆ ಬೂಚ್ ಐತಿ. ಅದೊಮ್ಮೆ ಡಬ್ಬಿ ಹೊಡೆದು ಅಂತ ಹೇಳಿದ್ರೆ ಮೊದಲು ಬೂಚ್ ಹಾಕಕ್ಕೆ ಬರೋಂಗಿಲ್ಲ. ಇದಕ್ಕೆ ಹಾಕಿಡ್ಬೋದು ಬೂಚ್. ಎಷ್ಟು ಬೇಕು ಗೊತ್ತಾಗೈತೆ ನೀ ಪೂರ ಹಾಕಂಗಿಲ್ಲ ಅಂತೇಳಿ. ಮತ್ತು ಅದು ಬೂಚಿ ಹಾಕಿ ಬೂಚಿ ಪೆಟ್ಟು ಮಾಡಿರ್ತೀನಿ. ಮುಂದಿನ ರಂಜಾನ್ ಮಟ ಹೆಂಗೆ ಮತ್ತೇನೋ ಸ್ವೀಟ್ ಮನೆ ಮಾಡ್ತೇವೆ ನಾವು ಗುರುವಾರಕ್ಕೊಮ್ಮೆ ಬರ್ತಾವ ಹಾಕಾಕ. ಇವೆಲ್ಲ ಇನ್ನೂ ಹಾಕ್ಬೇಕನ? ಪೂರ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಪ್ಯಾಕೆಟಿಗೆ 190 ಗ್ರಾಮ್ ಐತಿ ಇದೆ. ಇದಕ್ಕೆ ಎಷ್ಟು ಹೇಳಿದಿರ್ತಾವೆ ರೇಟಲ್ಲ ಅದ್ರ ಮೇಲೆ ಕಡಿಮೆ ಐತಿದೆ. ಡಬ್ಬಿಗೆ 180 ರೂಪಾಯಿನ ಅಂದ್ರೆ ಅವ್ರ ಡಬ್ಬಿಗೆ. ಹೌದಲ್ಲ? ಬರೀ 80 ರೂಪಾಯಿ. ಕೆಲವೊಬ್ರು ಮಂದಿ ಏನು ಮಾಡ್ತಾರೆ, ಖವಾ ಅದು ಯೂಸ್ ಮಾಡ್ತಾರೆ. ಖವಾ ಹಾಕ್ತಾರೆ, ಮಿಲ್ಕ್ ಮಾಡಿ ಹಾಕ್ತಾರೆ, ಇವೆಲ್ಲ ಹಾಕ್ತಾರೆ. ನಾವು ಮಿಲ್ಕ್ ಮಾಡಿ ಅಷ್ಟು ಯೂಸ್ ಮಾಡ್ತೀವಲ್ಲ, ನಾವು ಖವಾಗೆ ಯೂಸ್ ಮಾಡೋಂಗಿಲ್ಲ ನಾವು. ನಾನು ನೋಡಿಲ್ಲ ಖವಾ ಹೆಂಗಿರುತ್ತೆ ಅಂತೇಳಿ, ಬರೀ ಕೇಳಿ ನಾನು ಖವಾ ಅಂತೇಳಿ. ಅದ ಹಾಲಿನ ಕೆನೆಲೆ ಮಾಡಿರ್ತಾರ, ಬೇಕ್ರಿ ಒಳಗೆ ಸಿಗ್ತದ. ಇಷ್ಟು ಹಿಂಗೆ ದಪ್ಪ ಇರ್ತದ. ಹೌದಾ? ತಿಳಿಗತ್ತೆ ಅದಕ್ಕವ. ಶಿರ್ಕುಂಬ ಅಂತಾರೆ ಈಗ. ಆಮೇಲೆ ಚಿಕನ್ ಪಲ್ಯ ಮಾಡಕ್ಕೆ ಇದನ್ನು ಚಿಕನ್ ಉಕ್ಕರಿಸಿಟ್ಟಿಂದ ಈಗ ಮಸಾಲೆ ರೆಡಿ ಮಾಡ್ಕೋಬೇಕು. ಮಟನ್ನ ತರಿಸ್ಬೇಕು. ಆಮೇಲೆ ತರ್ಸನ್ ಫಸ್ಟ್ ಟೇಸ್ಟ್ ಮಾಡ್ಕೊಳ್ಳೋಣ. ಪಪ್ಪ ನಮಾಜ್ಗೆ ಹೊಂಟಾರ ಈಗ. ಹೋಗಿ ಬಂದ್ಮೇಲೆ ತೊಗೊಂಬರ್ತಾರೆ, ಮಾಡಕ್ಕೆ ಬರ್ತೈತಿ. ಇಷ್ಟರು ಮಾಡ್ಕೊತೀನಿ. ಫಸ್ಟ್ ಮಸಾಲೆ ಮಾಡ್ಕೊತೀನಿ. ಮತ್ತು ಕರೆಂಟ್ ಒಂದ್ಸರ ಇರ್ತೈತೆ, ಒಂದ್ಸರ ಇರಂಗಿಲ್ಲ, ಹೋಗ್ಬಿಡ್ತೈತೆ ಅದು. ಅದಕ್ಕೆ ಮಸಾಲೆ ರೆಡಿ ಆಯ್ತು. ಇದು ಅನ್ನಕ್ಕೆ, ಅದು ಪಲ್ಯಕ್ಕೆ ರೀ. ಆಮೇಲೆ ಟಮಾಟೆ ಹಣ್ಣು ಸ್ವಲ್ಪ ಹಾಕಾಕತ್ತೀನಿ, ಯಾಕಂದ್ರೆ ಸ್ವಲ್ಪ ಹುಂಚಿ ಹಣ್ಣನ್ನು ಹಾಕ್ತೀನಿ ರೀ. ಅದಕ್ಕೆ ಒಗ್ಗರಣೆಯನ್ನು ಕುಕ್ಕರ್ ಒಳಗೆ ಮಾಡಾಕತ್ತಿದ್ದಾರೆ. ಯಾಕಂದ್ರೆ ಬಿಸಿಲೆಲ್ಲ ಜಾಸ್ತಿ, ಆ ಒಗ್ಗರಣೆಯನ್ನು ಯಾರು ಊಟನ ಮಾಡೋಂಗಿಲ್ಲ. ಒಂದು ಹೊತ್ತು ಊಟಕ್ಕಾದ್ರೆ ಸಾಕು. ಮತ್ತು ಮಧ್ಯಾಹ್ನ ಹಂಗೇನಾದ್ರೂ ಕಡಿಮೆ ಬಿತ್ತಂದ್ರೆ ಬೇಳೆನ ಮಾಡ್ಕೊಂಡ್ರೆ ಅಂತೇಳಿ ಸ್ವಲ್ಪ ಮಾಡಾಕತ್ತೀನಿ ರೀ ಒಗ್ಗರಣೆಯನ್ನು. ತಮ್ಮನ ಹೇಳು ಪಟ ಇವತ್ತು ಹಬ್ಬ ಗೊತ್ತೈತಿಲ್ಲ ನಿನಗೆ? ಮತ್ತು ಲಗು ಜಳಕ ಮಾಡಿ ಅವನು ಡ್ರೆಸ್ ತೆಗ್ದು ನೋಡು. ಮತ್ತು ಪುಪ್ಪು ತೊಗೊಂಬಂದದ್ದು ಅಂತಂದು ಕೊಡು ನನಗೆ ಅಂದಿದ್ದಲ್ಲ, ಅದ ನೋಡಲ್ಲಿ ತೆಗ್ದೀನಿ. ಅದನ್ನ ತೆಗ್ದು ನೋಡು. ನೀವು ನಿನ್ನೆ ಹೇಳಿ ನಾನು ಲಘು ಮೊಕ್ಕರಿ ಲಘು ಹೇಳ್ರಿ ಅಂತೇಳಿ. ಹೇಳಂಗ ಇಲ್ಲ ನೀವು ಹಬ್ಬದ ದಿನ ಹುಕ್ಮಿ ಮೊಕ್ಕೊಂತೀರಿ. 5 ಗಂಟೆಗೆ ಎಬ್ಬಿಸ್ಬೇಕಾಗಿತ್ತಿಲ್ಲ, ನಾನು ಅಡುಗೆ ಮಾಡ್ತಿದ್ದೆ. ಮಾಡ್ತಿದ್ದು ಬಿಡು. ಒಂದು 7 ಗಂಟೆಲಿಂತ್ರ ಎಬ್ಸಾಕತ್ತೀನಿ.
2 ತಾಸು ಆತ ನಾ ಈಗ ಎಬ್ಸಾಕತ್ತಿ ಈಗ ಎದ್ದಿರಿ ಇನ್ನೂ ನೋಡಲ್ಲ ಅದೇ ನಿದ್ದೆನ ಹೋಗಿಲ್ಲ ಕಣ್ಣಾಗಿಂದ. ಮೆಹಂದಿ ಯಾಕೆ ಹಚ್ಕೊಂಡಿಲ್ಲ ನೀವು ನಿನ್ನೆ? ಖಾಲಿ ಇದ್ದಾಗ ಹಚ್ಕೊಂತಿರ್ತೀರಿ, ಹಬ್ಬದಾಗ ಹಚ್ಕೊಳಕ್ಕೆ ಬರಂಗಿಲ್ಲ. ಅವು ನೀರು ಕಾದ್ವಂದ್ರೆ ಜಳಕ ಮಾಡಿ ಅವ್ನು ಹಾಕೊಂಬಿಡ ಅರ್ಬಿನ, ಮತ್ತು ಹಿಂದೆ ದೀದಿಗಿಡ್ತೀನಿ ನೀರು. ಹಾಂ, ನಂದು ಈಗ ಅಡಿಗೆ ಆತೆಲ್ಲ ಕ್ಲೀನಾಗೆಲ್ಲ ಕಸ ಪಸ ಹೊಡೆದನ್ನೆಲ್ಲ ಒರೆಸಿ ದೇವ್ರ ಮುಂದೆ ಚಿರಾಕ ಹಚ್ಚಿ ಹೋಗೋಣ್ರಿ ನಮಾಜ್ ಮಾಡಕ್ಕೆ. ಅಲ್ಲೇ ಜರಾಪರ್ ಮನ್ಯಾಗ ಹೇಳಿನ ಜೈರಾಗ ನಮಾಜ್ ಮಾಡೋ ಮುಂದೆ ಕರಿ ಜರ ಅಲ್ಲೇ ಬರ್ತೀವಿ ಅಂತೇಳಿ ಹೋಗೋಣಂತ ಅಲ್ಲೇ. ಹಾಂ, ಜಮಾತಿನ ಟೈಮಿಂಗ್ ಐತಲ್ಲ ರೀ 9:45 ಐತಿ. ಹಿಂಗೆ ಮಂದಿ ಎಲ್ಲರೂ ಬರ್ಬೇಕಂತ ಹೇಳಿದ್ರೆ 10 ಗಂಟೆ ಆಕೈತಿ. ಎಲ್ಲ ಮಂದಿ ಬಂದ್ರಿಪ್ಪ ಅಂತ ಹೇಳಿದರೆ ಅವಾಗ ನಮಾಜ್ ಸ್ಟಾರ್ಟ್ ಆಗತ್ತೆ ನೋಡ್ರಿ. ಇನ್ನೂ ಮಂದಿ ಬರಾಕತ್ತಾರೆ ಒಬ್ಬೊಬ್ರು. ಇವತ್ತು ಇನ್ನೊಂದು ಏನ್ರಿಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಮಂದಿ ಐತಲ್ರಿ ಮಸೂದ್ಯಾಗ ನಮಾಜ್ ಮಾಡ್ಕೊತಾರೆ. ಅಂದ್ರೆ ಕುರ್ಬಾನಿ ಕೊಡ್ಬೇಕಲ್ರಿ ಅವ್ರಿಗೆ ಲೇಟ್ ಆಗ್ಬಾರ್ದು ಅಂತೇಳಿ ಮಸೂದ್ಯಾಗ ನಮಾಜ್ ಮಾಡ್ಕೊಂಡು ಅವ್ರ ಕುರ್ಬಾನಿಗೆಲ್ಲ ತಯಾರು ಮಾಡ್ಕೊತಾರೆ. बेटे इस्माइल को भी अल्लाह के राह में ज़िबा करना था, लेकिन फरिश्ते आजमा रहे थे। देखेंगे खलील इतना तुझे प्यार करने वाला, अब वो बेटे से अल्लाह ने फरमाया फरिश्तों जा। किसी का एटीएम कार्ड मिला हुआ है सैयद ನಮ್ಮ ಮುನ್ಕಲ್ದಾಗ ಭಾರಿ ಮಸ್ತ್ ಮಾಡತ್ತಾರಿಪ್ಪ ಇಂಪ್ರೂವ್ಮೆಂಟ್. ಇವೆಲ್ಲ ಇದ್ದಿಲ್ಲ ರೀ ಫಸ್ಟ್, ಇವೆಲ್ಲ ಮತ್ತು ಹಾಕ್ಸ್ಯಾರಿ ಇದೆ. ಇನ್ನು ಏನೇನೋ ಕೆಲಸ ಮಾಡ್ಸಾಕತ್ತಾರೆ. ನಮ್ಮ ಹಜರತರದ ಕೋಟ್ ನೋಡಿ ಹೆಂಗೆ ಐತಿ. ನಮಾಜ್ ಮಾಡ್ಸೋಬೇಕಾದ್ರೆ ಹಾಕ್ಕೊಂತಾರೆ. ನಮಾಜ್ ಮುಗಿತ್ರಿಪ್ಪ ಅಂತ ಹೇಳಿದ್ರೆ ತೆಗೆದು ಬಿಡ್ತಾರೆ. ಈ ಕೋಟ್ ಏನೈತಿಲ್ಲ ರೀ ಸ್ಪೆಷಲಿ ಹಾಕೋದು ಅಂತ ಹೇಳಿದ್ರೆ ಶುಕ್ರವಾರ ದಿನ, ಆಮ್ಯಾಗ ರಂಜಾನ್ಗೆ ಬಕ್ರೀದ್ಗೆ ಹಿಂಗೆಲ್ಲ ಹಾಕ್ಕೊಂತಾರೆ. ನಮಾಜ್ ಮುಗಿಸ್ಕೊಂಡು ಜಸ್ಟ್ ಈಗ ಮನೆಗೆ ಬಂದ್ವಿ. ಲಾಸ್ಟ್ ಟೈಮ್ ಐತೆ ನಾನು ಬಕ್ರೀದ್ ನಮಾಜೆ ಇಲ್ಲೇ ನಮ್ಮ ತಾಜ್ನಗರ ಮಸ್ತೂತೊಳಗೆ ಮಾಡಿದ್ದೆ. ಈ ಸಲ ಇಲ್ಲಿ ಹೋಗಿರು ನಾವು. ಚಿಕನ್ ಪಲ್ಯ ಅಂತ ಮತ್ತೆ ಕುದ್ದು ರೆಡಿ ಆತ್ರಿ. ಬಂದ್ ಮಾಡ್ಬಿಡೋಣ ಈಗ. ಗ್ಯಾಸ್ ಬಂದ್ ಮಾಡಿ ಅದ್ರ ಮೇಲೆ ಮಾಡ್ಬಿಡೋಣ. ಆಮೇಲೆ ಇಲ್ಲ ಅನ್ನ ಇದನ್ನ ಹಾಕಿಲ್ರಿ ನಾನು ದಕ್ಕನ ಹಂಗೆ ಇದನ್ನು ಕುದಿಯಕ್ಕೆ ಬಿಟ್ಟೇನ್ರಿ ತಾಟ್ ಮುಚ್ಚಿ. ಯಾಕಂದ್ರೆ ಹುಡುಗರ ಅದು ತಳಗ ಮಿಜ್ಜೆ ಹಾಕತ್ತೆ ಅಲ್ಲ, ಮ್ಯಾಲೆ ಅಷ್ಟ ಫುಲ್ ಉದುರಾಗಿರ್ತೈತೆ, ಮಸ್ತಾಗಿರ್ತೈತಿ. ತಳಗ ಒಂದು ಸ್ವಲ್ಪ ಮಿಜ್ಜೆ ಆಗಿಬಿಟ್ಟಿರ್ತೈತೆ ಅದು. ಆ ಹುಡುಗರು ಲಾಸ್ಟ್ ಉಣ್ರವ ಅಂತ ಹೇಳಿದ್ರೆ ಆ ಮಿಜ್ಜೆ ನನ್ನ ಉಣ್ಣಂಗ ಇಲ್ರಿ ಅವ್ರು. ಅದಕ್ಕೆ ಇದನ್ನ ಏನು ಮಾಡಿದ್ವಿ ಸರ ಬರೀ ತಾಟ್ ಅಷ್ಟ ಮುಚ್ಚಿ ಕುದಿಯಕ್ಕೆ ಬಿಟ್ಟಿದ್ದಾರೆ. ಎಲ್ಲ ಉದುರಾಕತ್ತಿದ ಅನ್ನ ಅಂಥೇಳಿ. ಇಲ್ಲ ನೋಡ್ರಿಪ್ಪ, ನಮ್ಮ ಅಪ್ಪರ ಮನ್ಯಾಗ ನಮಾಜ್ ಮಾಡಕತ್ತಿದ್ವಿ ನಾವೆಲ್ಲರೂ ಕೂಡಿ. ಅಪ್ಪ, ಜೈರಾ, ತಮ್ಮನ್ನ, ಸಾನಿಯ, ನಾವು ಎಲ್ಲ ಕೂಡಿ ಇಲ್ಲೇ ಮಾಡೋಣ ನಮಾಜಿಗೆ.
ಶಿರ್ಕುಂಬ ನಮ್ಮಕ್ಕ ಬೆಲ್ಲದ ಮಾಡಿರ್ತಾರಪ್ಪ ಇದನ್ನ ತಗೊಂಡು ಅಷ್ಟ ತಮ್ಮನಾಗ ಕುಡಿಯಂಗಿಲ್ಲ ಆಕೆ ಸಿವಿನ ಮೊದ್ಲ ಕುಡಿಯಂಗಿಲ್ಲ ಆಕೆ ನೀ ಕುಡಿ ಅಪ್ಪ ನೀ ಕುಡಿ ಮಂಗಳಸೂತ್ರ ಜೋಡಿ ನಕ್ಕುಗೆ ಹಿಡಿಬೇಕು ನಕ್ಕುಗೆ ನಕ್ಕುಗೆ ಸರಿ ಈಗ ಸುಂದರಲ್ವಾ ಅದು ಶೋನು तू क्या रेडी होनी हुई हीरा मन मस्त आ गया रेडी ಪಪ್ಪ ನಿಮ್ಮ ಮಮ್ಮಿಗೆ ಕೊಟ್ರೆ ನಮಗೂ ಕೊಡಬೇಕು ಅಯ್ಯೋ ಅಯ್ಯೋ ಬ್ಯಾಡ ಬಿಡಪ್ಪ ನಮಗೆ ಪಪ್ಪ ನನಗೆ 2 ರೂಪಾಯಿ ಸಲ 5 ರೂಪಾಯಿ ಜಾಸ್ಮಿನ್ 2 ರೂಪಾಯಿ ಅಯ್ಯ ನನಗೆ ಅದು ಕೊಟ್ಬಿಟ್ರೆ ಕೊಡ್ ಪಪ್ಪ ಇರಲಿ ತಗೊಳ್ಳಿ ಫೋರ್ಸ್ ಮಾಡಂಗಿಲ್ಲ ಇವಂತ ನೋಡ್ರಿ ನಾವು ನಮಾಜ್ ಮಾಡಿದ್ವಿ ರೀ ಆಮೇಲೆ ಎಲ್ಲರಿಗೂ ಕೈ ಕೊಟ್ಟು ಬಂದಿವಿ ಅಲ್ಲಿ ತಳಗ ಆಮೇಲೆ ಈಗ ಅಲ್ಲಿ ತಳಗಿನ ಮನೆಗೆ ಹೋಗ್ಬೇಕ್ರಿ ಆಮೇಲೆ ಸಂಜೆ ಮುಂದೆ ಹೋದ್ರಾತ ಅಂತಂದೇಳಿ ಬಿಟ್ಟಿರಿ ಯಾಕಂದ್ರೆ ಬಿಸಿಲು ಸಿಕ್ಕಾಪಟ್ಟೈತಿ ಆಮೇಲೆ ಚಾಚಿಯರಿಗೆ ಕೊಡೋಕೆ ಹೋದ್ವಿ ಅವರು ಊಟ ಮಾಡತ್ತಿದ್ರೆ ಹಂಗಾಗಿ ಆಮೇಲೆ ಬರ್ತೀವಿ ತಗೋರಿ ಅಂತಂದೇಳಿ ಬಂದಿರಿ ನಾವು ಮೇಲೆ ಈಗ ವಿಡಿಯೋ ಬಿಡೋ ಟೈಮ್ನೂ ಆಗೈತಿ ಆಮೇಲೆ ಫಸ್ಟ್ ಚಾಚಾರ ಮನೆಗೆ ಹೋಗಿ ಆಮೇಲೆ ಅವರು ನಾವೆಲ್ಲರೂ ಕೂಡ್ಕೊಂಡು ಅಮ್ಮರ ಮನೆಗೆ ಹೋಗ್ತೀವಿ ರೀ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ